ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಮತ್ತೊಂದು ವಾರ್ಡ್ನಲ್ಲಿ ಇವತ್ತು ಪಬ್ಲಿಕ್ ನೆಕ್ಸ್ಟ್ ವಾರ್ಡ್ ಸಮೀಕ್ಷೆಗೆ ಗೆಲ್ಲಿರುವಂಥದ್ದು. ಉಲ್ಲಾಳ್ ವಾರ್ಡ್ನಲ್ಲಿ ಇವತ್ತು ಸಮೀಕ್ಷೆಗೆ ಬಂದಿರುವಂಥದ್ದು. ಎಲ್ರಿಗೂ ಜಗಳ ಮಾಡ್ತಾನೆ, ರಚನೆ ಮಾಡ್ತಾನೆ, ನೀರಿನ ವ್ಯವಸ್ಥೆ ಇಲ್ಲ ಸರ್. ಟಿಎಮ್ಸ್ ವಾಟರ್ಗಳೆಲ್ಲ ಆಲ್ಮೋಸ್ಟ್ ಸುಮಾರು ಕಡೆ ಕೆಟ್ಟೋಗಿದೆ. ಸ್ವಲ್ಪ ಅದನ್ನೆಲ್ಲ ವ್ಯವಸ್ಥೆ ಮಾಡಿ ಜನಗಳಿಗೆ ಒಂದು ಸ್ವಲ್ಪ ಅನುಕೂಲ ಮಾಡಿಕೊಡ್ಬೇಕು ಅಂತ ನಾನು ಕೇಳ್ತೀನಿ. ಇಲ್ಲಿನ ಸಮಸ್ಯೆಗಳೇನು, ಸಮಸ್ಯೆಗಳಿಗೆ ಜನಪ್ರತಿನಿಧಿಗಳು ಯಾವ ರೀತಿ ಸ್ಪಂದನೆ ಮಾಡ್ತಾ ಇದ್ದಾರೆ, ಅಧಿಕಾರಿಗಳು ಇವರ ಕಷ್ಟಕ್ಕೆ ಏನು ಧ್ವನಿ ಆಗ್ತಾ ಇದ್ದಾರೆ, ಇವೆಲ್ಲವನ್ನೂ ಕೂಡ ಇಲ್ಲಿನ ಜನರನ್ನ ಕೇಳಿ ತಿಳ್ಕೊಳ್ಳೋಣ ಬನ್ನಿ. ಯಶವಂತಪುರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುವ ಉಲ್ಲಾಳ ವಾರ್ಡ್ ನಂಬರ್ 16ರಲ್ಲಿ ಸಾರ್ವಜನಿಕರ ಗೋಳು ಕೇಳುವವರೇ ಇಲ್ಲದಂತಾಗಿದೆ. ಕುಡಿಯುವ ನೀರು, ಕೆಟ್ಟು ಹೋದ ಬೀದಿ ದೀಪ, ಗುಂಡಿ ಬಿದ್ದ ರಸ್ತೆಗಳು, ಹೀಗೆ ಪಟ್ಟಿ ಬೆಳೆಯುತ್ತಲೇ ಇದೆ. ಹೌದು, ಇದು ಸಿಲಿಕಾನ್ ಸಿಟಿಯ ಯಶವಂತಪುರ ಕ್ಷೇತ್ರದ ಉಲ್ಲಾಳ ವಾರ್ಡ್ ಚಿತ್ರಣ. ಇಲ್ಲಿನ ಜನರಿಗೆ ಈಗ ನೀರಿನದ್ದೇ ಅತಿದೊಡ್ಡ ಚಿಂತೆಯಾಗಿದೆ. ಬೇಸಿಗೆ ಕಾಲ ಆರಂಭ ಆಗ್ತಾ ಇದ್ದಂತೆ ಕೆರೆಗಳು ಬತ್ತಿ ಹೋಗಿವೆ, ಅಂತರ್ಜಲ ಕುಸಿದಿದೆ. ಆದರೆ ಇರುವ ನೀರನ್ನ ಬಿಡುವ ವಿಚಾರದಲ್ಲಿ ಮಾತ್ರ ಇಲ್ಲಿ ದರ್ಬಾರ್ ನಡೀತಾ ಇದೆ. ನೀರು ಬಿಡುವ ಆಪರೇಟರ್ಗಳನ್ನ ಕೇಳಿದ್ರೆ ನೀರು ಬಿಡಲ್ಲ, ಯಾರಿಗೆ ಹೇಳ್ತಿರೋ ಹೇಳ್ಕೊಳ್ಳಿ ಅಂತ ಸಾರ್ವಜನಿಕರ ಮೇಲೆ ದರ್ಪ ತೋರ್ತಾ ಇದ್ದಾರೆ. ನಾವು ವಿನಾಯಕ ಬಡಾವಣೆಯ ಗೌರವ ಅಧ್ಯಕ್ಷರು. ನಮ್ಮ ಬಡಾವಣೆಯಲ್ಲಿ ನೀರಿಗೆ ಭಾರಿ ತೊಂದರೆ ಕೊಡ್ತಾ ಇದ್ದಾನೆ. ಶಂಕರಪ್ಪ ಬಿಡ್ತಾ ಇಲ್ಲ. ಎಲ್ರಿಗೂ ಜಗಳ ಮಾಡ್ತಾನೆ, ರಚನೆ ಮಾಡ್ತಾನೆ, ನೀರಿನ ವ್ಯವಸ್ಥೆ ಇಲ್ಲ ಸರ್. ಬಡವ್ರ ಬಗ್ರೆಲ್ಲ ಬೋದು ಸಾಕಾಗ್ಬಿಟ್ಟಿದೆ. ಅವ್ರ ಮೇಲೆ ಸ್ವಲ್ಪ ಆಕ್ಷನ್ ತಗೊಂಡು ನೀವು ಮಾಡ್ಬೇಕು ಸರ್. ಎಲ್ಲ ಊರು ಜನ ಎಲ್ಲ ಬಂದು ನನ್ನ ಕೇಳ್ತಾ ಇದ್ದಾರೆ ಗೌರವ ಅಧ್ಯಕ್ಷರಂತ. ನೀವು ಸಿಕ್ಕಿದ್ದ ಅವಕಾಶ ಒಳ್ಳೇದು ಸ್ವಾಮಿ, ಅವನ್ನ ಪರಿಶೀಲನೆ ಮಾಡಬೇಕಾಗಿದ್ದು ನಿಮ್ದು. ಅವ್ನು ನೀರು ಬಿಡೋನು ಸ್ವಾಮಿ, ಆ ನೀರು ಬಿಡೋನು. ಯಾರು ಕಂಪ್ಲೇಂಟ್ ಮಾಡಿದ್ರೆ ಯಾರು ಬೇಕಾದ್ರೆ ಕಂಪ್ಲೇಂಟ್ ಮಾಡೋ ಅಂತಾನೆ. ಯಾರು ಬೇಕಾದ್ರೆ ಮಾಡ್ಕೊಂಡು ನಮ್ಮದೇ ಜಮೀನು 25 ಎಕರೆ ಅಂತಾನೆ. ಸರ್ ಸಮಸ್ಯೆ ಅಂದರೆ ಮಾಮೂಲಿ ಇದೆ ಸರ್. ಇವಾಗ ಕರೆಂಟ್ದಾಗಲಿ ಮತ್ತೊಂದಾಗಲಿ ನೀರಿಂದಾಗಲಿ ಸಣ್ಣ ಪುಟ್ಟ ಇವಾಗ ಕಾವೇರಿ ನೀರು ಬಿಸಿಲಿರೋದ್ರಿಂದ ಕಾವೇರಿ ನೀರು ತೊಂದರೆ ಇದೆ. ಆಮೇಲೆ ಕೆಲವೊಂದು CMC ವಾಟರ್ಗಳೆಲ್ಲ ಆಲ್ಮೋಸ್ಟ್ ಸುಮಾರು ಕಡೆ ಕೆಟ್ಟೋಗಿದೆ. ಸ್ವಲ್ಪ ಅದನ್ನೆಲ್ಲ ವ್ಯವಸ್ಥೆ ಮಾಡಿ ಜನಗಳಿಗೆ ಒಂದು ಸ್ವಲ್ಪ ಅನುಕೂಲ ಮಾಡ್ಕೊಡ್ಬೇಕು ಅಂತ ನಾನು ಕೇಳ್ತೀನಿ. ಕಂಪಲ್ಸರಿ ಎಲ್ಲ ಕಡೆಯೂ ಇದೆ. ಬಟ್ ನಮ್ಮ ಏರಿಯಾದಲ್ಲಿ ನಮ್ಮ ಉಳ್ಳಾಳ ವಾರ್ಡಲ್ಲಿ ಏನು ಅಂದರೆ ಅದು ಇಷ್ಟು ದಿನ ಇರಲಿಲ್ಲ. ಯಾಕಂದರೆ ಇವಾಗೆಲ್ಲ ಕೆರೆಗಳೆಲ್ಲ ಬತ್ತೋದ್ರಿಂದ ಸ್ವಲ್ಪ ನೀರಿನ ಸಮಸ್ಯೆ ಜಾಸ್ತಿ ಇದೆ. ಈ ಕಡೆ ಒತ್ತು ಸ್ವಲ್ಪ ಈ ಕಡೆ ಶಾಸಕರು ಒಂದು ಸ್ವಲ್ಪ ಒತ್ತು ಕೊಟ್ಟು ಸ್ವಲ್ಪ ನಮ್ಮ ಏರಿಯಾಗಳ ಬಗ್ಗೆ ಒಂದು ಸ್ವಲ್ಪ ಇದಾಗಬೇಕು ಅಂತ ನಾವು ಕೇಳ್ತೀವಿ. ಸಮಸ್ಯೆ ಇಲ್ಲಿಗೆ ಮುಗಿಯಲ್ಲ. ಈ ವಾರ್ಡ್ನಲ್ಲಿ ರಸ್ತೆಗಳಂತೂ ತೀರಾ ಹದಗೆಟ್ಟಿವೆ. ಅಭಿವೃದ್ಧಿ ಹೆಸರಲ್ಲಿ ಕಚ್ಚಾ ರಸ್ತೆಗಳೇ ಹೆಚ್ಚಾಗಿವೆ. ವಾಹನ ಸವಾರರು ಜೀವ ಕೈಯಲ್ಲಿ ಹಿಡಿದು ಓಡಾಡುವ ಪರಿಸ್ಥಿತಿ ಇದೆ. ಇನ್ನು ಬೀದಿ ದೀಪಗಳ ಕಥೆಯಂತೂ ಕೇಳಲೇಬೇಡಿ. ಹೆಸರಿಗೆ ಮಾತ್ರ ಲೈಟ್ಗಳು ಇವೆ, ಆದರೆ ರಾತ್ರಿ ಆದ್ರೆ ಇಡೀ ವಾರ್ಡ್ ಕತ್ತಲಲ್ಲಿ ಮುಳುಗಿರುತ್ತೆ. ಇದರಿಂದ ಟ್ರಾಫಿಕ್ ಸಮಸ್ಯೆ ಮತ್ತು ಅಪಘಾತಗಳ ಭೀತಿ ಕೂಡ ಹೆಚ್ಚಾಗಿದೆ. ಸರ್, ಇಲ್ಲಿ ಸಮಸ್ಯೆ ಇದೆ. ಇವಾಗ ನೀವೇ ಕಣ್ಣಾರೆ ನೋಡ್ತಾ ಇದ್ದೀರಾ, ಈ ರೋಡೂ ಆಗಬೇಕು, ಭಕ್ತಾದಿಗಳು ಸ್ವಲ್ಪ ಇದಾಗುತ್ತೆ. ಆಮೇಲೆ ಇದು ಪಾರ್ಕ್ ಆದರೆ ತುಂಬ ಉತ್ತಮ. ದೇವಸ್ಥಾನದ ಒಳಗಡೆ ಅದು BDಯದು ಅದು ಪ್ರಾಪರ್ಟಿ, ಅದು ಪಾರ್ಕ್ ಆದರೆ ಒಳ್ಳೆಯದು. ನೀರು ಸದ್ಯಕ್ಕೆ ಏನು ಸಮಸ್ಯೆ ಇಲ್ಲ ಸರ್. ಬಾಕಿ ಎಲೆಕ್ಟ್ರಿಸಿಟಿನೂ ಫ್ಲೋ ಇದೆ ಕಂಟಿನ್ಯೂಸ್ ಆಗಿ. ಇವು ಎರಡೇ ಸರ್ ನನ್ನ ತೊಂದರೆ. ಕಸಕ್ಕೆ ಬರ್ತಾ ಇದ್ದಾರೆ ಸರ್, ತಗೊಂಡು ಹೋಗ್ತಾರೆ. ಈಗ ಈ ಬಡಾವಣೆಯಲ್ಲಿ ಕುಂದುಕೊರತೆಗಳ ಬಗ್ಗೆ ಹೇಳ್ಬೇಕಂದ್ರೆ ಸಾಕು. ರೋಡ್ ಸರಿ ಇಲ್ಲ, ಮೇಯ್ನು ಬೀದಿ ದೀಪ ಇಲ್ಲ. ಆಮೇಲೆ ಟ್ರಾಫಿಕ್ದು ಏನೂ ಅವೇರ್ನೆಸ್ ಇಲ್ಲ ಇಲ್ಲಿ. ಯದ್ವಾ ಗಾಡಿಗಳು ಓಡಿಸ್ತಾರೆ. ನಮ್ಮಂಥ ವಯಸ್ಸಾದವರು ಅಂಥವ್ರು, ಅವ್ರ ವಯಸ್ಸಾದವರು ಏನೋ ಅರ್ಜೆಂಟಾಗಿ ಮನೆಗೆ ಹಾಲು ತೊಗೊಂಬ ಮೊಸರು ತೊಗೊಂಬ ಅಂತ ನಾವು ಅರ್ಜೆಂಟ್ ಗಾಡಿಗಳು ಬಂದರೆ ಹೆಲ್ಮೆಟ್ಗಳಿಲ್ಲದೆ ಟ್ರಿಪಲ್ ರೈಡಿಂಗ್ಗಳು ಬುರ್ರೋ ಅಂತ ಹೋಗ್ತಾರೆ. ನಾವು ವಯಸ್ಸವ್ರವ್ರಿಗೆ ತಿರುಗಿಸ್ ಕೇಳೋಕೆ ಹೋದಾಗ ನಮಗೆ ರಿವರ್ಸ್ ಇದು ಮಾಡ್ತಾರೆ. ಪೊಲೀಸು ಒಂದು ಟ್ರಾಫಿಕ್ದು ಸ್ವಲ್ಪ ವ್ಯವಸ್ಥೆ ಮಾಡಿದ್ರೆ ಸ್ವಲ್ಪ ಸಾರ್ವಜನಿಕರಿಗೆ ಸ್ಟ್ರೀಟ್ ಲೈಟು ಸಾಕಷ್ಟು ಏರಿಯಾದಲ್ಲಿ ಇಲ್ಲ ಸರ್. ಹಾಕಿದ್ದಾರೆ ನಾಮಕಾವಸ್ಥೆ, ಬಲ್ಬ್ಗಳು ಹೋಗ್ಬಿಟ್ಟಿದೆ, ಅದ್ರ ಬಗ್ಗೆ ಏನೂ ದುರಸ್ತಿ ಮಾಡಿಲ್ಲ, ಬಲ್ಬ್ಸ್ಗಳನ್ನ ಬದಲಾಯಿಸಿಲ್ಲ. ಇದೆ ರೋಡ್ಗಳು ನೋಡಿ, ಕಚ್ಚಾ ರೋಡ್ಗಳು ಸಿಕ್ಕಾಪಟ್ಟೆ ಯದ್ವಾ ಇದೆ ಸರ್. ನಾವು ಸಾಕಷ್ಟು BBMPಗೆ ತಿಳಿಸಿದ್ದೀವಿ. BBMP ಎಲೆಕ್ಷನ್ ಆಗಿಲ್ಲ. BBMP ಎಲೆಕ್ಷನ್ ಆದರೆ ಕೌನ್ಸಿಲರ್ಗಳು ಮಾಡ್ತಾರೆ. ಆ ಎಲೆಕ್ಷನ್ ಆದಮೇಲೆ ಮಾಡೋದಕ್ಕೆ ಅವಕಾಶ ಇದೆ, ಎಲೆಕ್ಷನ್ ಬಿಫೋರ್ ಮಾಡೋದಕ್ಕೆ ಅವಕಾಶ ಇದೆ ಅಂತ ಹೇಳ್ತಾರೆ. ಸರ್ಕಾರ ಯಾವಾಗ ಎಲೆಕ್ಷನ್ ಮಾಡುತ್ತೆ ಅನ್ನೋದು ಗೊತ್ತಿಲ್ಲ. ಜೊತೆಗೆ ಸಾರ್ವಜನಿಕರಿಗೆ ಖಾತೆ ಮಾಡಿಸಿಕೊಳ್ಳುವಲ್ಲಿನ ಗೊಂದಲಗಳು ಈ ವಾರ್ಡ್ನಲ್ಲೂ ಇನ್ನೂ ಬಗೆಹರಿದಿಲ್ಲ ಅಂತ ಆರೋಪಿಸಿದ್ದಾರೆ. BBMP ಎಲ್ಲಿ ಚುನಾವಣೆನೂ ಆಗಲಿಲ್ಲ. ಇಲ್ಲಿ ಜನಪ್ರತಿನಿಧಿಗಳು ಸರಿಯಾಗಿ ಇಲ್ಲಿ ಈ ವಾರ್ಡ್ನ ನೋಡ್ತಾನವಿಲ್ಲ. ಈ ಕ್ಷೇತ್ರದಲ್ಲಿ ಇಲ್ಲಿ ಕಸ ವಿಲೇವಾರಿ ಭಾಳ ಎಲ್ಲಿಗೆ ಬೇಕು ಅಲ್ಲಿಗೆ ಕಸ ಹಾಕ್ತಾರೆ, ಅದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ಆಮೇಲೆ ಈ ವಾರ್ಡಲ್ಲಿ ಸುಮಾರು ಇನ್ನು ರಸ್ತೆ ಚರಂಡಿ ಕೆಲಸ ಇವೆಲ್ಲ ಆಗಬೇಕಾಗಿದೆ. ಅದು ಸಮಗ್ರವಾಗಿ ಆಗ್ತಾನೇ ಇಲ್ಲ.
ಏನು ಒಂದು ಕಾರಣ ಏನು ಅಂತ ಗೊತ್ತಾಗ್ತಾಯಿಲ್ಲ. ಈ ಸರ್ಕಾರದ ನಿರ್ಲಕ್ಷ್ಯನೋ ಏನೋ ಗೊತ್ತಾಗ್ತಾಯಿಲ್ಲ. ಜನಸಾಮಾನ್ಯರಿಗೆ ಭಾಳ ಸಮಸ್ಯೆನೇ ಜಾಸ್ತಿ ತಲೆದೋರಿದೆ ಸರ್. ಇದರಲ್ಲಿ 50% ಬಿ ಡಿ ಎ ಇದೆ, 50% ಕಾರ್ಪೊರೇಷನು ಇದೆ ಸರ್. ಹಾಗಾಗಿ ಕಾರ್ಪೊರೇಷನ್ ಬಿ ಡಿ ಎ ಏನು ಡೆವಲಪ್ ಮಾಡಬೇಕು ಅದು ಅಭಿವೃದ್ಧಿ ಮಾಡ್ತಲೇ ಅವರೇ. ಇನ್ನು ಅಲ್ಲಿ ಬಿ ಡಿ ಎ ಜಾಗದಲ್ಲಿ ಏನಾಗಿದೆ, ಕಸ ವಿಲೇವಾರಿ ಸಮಸ್ಯೆ ಇದೆ ಸರ್. ಇಲ್ಲಿ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಪ್ರದೇಶಗಳಲ್ಲಿ 100% ಭಾಗ ಕಸದ ಸಮಸ್ಯೆ ಇದೆ, ಗುಂಡಿ ಚರಂಡಿ ಸಮಸ್ಯೆ ತುಂಬ ತಲೆದು ಬರ್ತದೆ ಸರ್. ಆಮೇಲೆ ಈ ಪ್ರಮುಖವಾಗಿ ಈ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ನಿವೇಶನಗಳು ಖಾತೆದಾರರಿಗೆ ಸರಿಯಾದ ರೀತಿಯಲ್ಲಿ ಖಾತೆ ಆಗ್ತಾಯಿಲ್ಲ. ಅದು ತುಂಬ ತಲೆನೋವಾಗಿಬಿಟ್ಟಿದೆ. ಖಾತೆ ಸಮರ್ಪಕವಾಗಿ ಮಾಡ್ತಾ ಇಲ್ಲ. ಇದು ಸರ್ಕಾರದ ನಿರ್ಲಕ್ಷ್ಯ ಧೋರಣೆ. ಶಾಸಕರು ತಮ್ಮ ಮಟ್ಟದಲ್ಲಿ ಕೆಲಸ ಮಾಡ್ತಾ ಇರಬಹುದು, ಆದರೆ ಪ್ರತಿಯೊಂದು ಸಣ್ಣ ಸಮಸ್ಯೆಗೂ ಶಾಸಕರ ಹತ್ತಿರ ಹೋಗಲು ಸಾಧ್ಯವಿಲ್ಲ. ಸ್ಥಳೀಯವಾಗಿ ಪಾಲಿಕೆ ಚುನಾವಣೆ ನಡೆಯದ ಕಾರಣ ಜನರ ಅಳಲು ಕೇಳಲು ಸ್ಥಳೀಯ ಜನಪ್ರತಿನಿಧಿಗಳೇ ಇಲ್ಲದಂತಾಗಿದೆ. ಚುನಾವಣೆ ನಡೆದು ವಾರ್ಡ್ ಮಟ್ಟದ ಜನಪ್ರತಿನಿಧಿಗಳು ಇದ್ದಿದ್ದರೆ ಇಷ್ಟೊಂದು ಅವಾಂತರಗಳು ಸೃಷ್ಟಿ ಆಗ್ತಾ ಇರಲಿಲ್ಲ ಅನ್ನೋದು ಇಲ್ಲಿನ ಜನರ ವಾದವಾಗಿದೆ. ವಾರ್ಡಲ್ಲಿ ಅಭಿವೃದ್ಧಿ ಆಗಬೇಕು, ಕೆಲಸ ಕಾರ್ಯಗಳೆಲ್ಲ ತುಂಬ ಚೆನ್ನಾಗಿ ಎಷ್ಟು ಸಂಸ್ಥೆಗಳು ನಡೆಸ್ತಾ ಇದ್ದಾರೆ. ಆದರೆ ಇಲ್ಲಿನ ಸಮಸ್ಯೆಗಳಿಗೆ ಒಂದು ಕುಂದುಕೊರತೆ ಹೇಳ್ಕೊಬೇಕಂದ್ರೆ ಪ್ರತಿದಿನ MLA ಹತ್ರ ಹೋಗೋಕ್ಕಾಗೋದಿಲ್ಲ. ಯಾರು ಈ ವಾರ್ಡಿನ ಕಾರ್ಪೊರೇಷನ್ ಎಲೆಕ್ಷನ್ ಆದರೆ ಇಲ್ಲೇ ನಮ್ಮ ಸ್ಥಳೀಯರ ಹತ್ರ ಹೋಗಿ ಡೈಲಿ ಏನಾದ್ರು ಒಂದು ರೋಡಿನ ಸಮಸ್ಯೆ, ನೀರಿನ ಪ್ರಾಬ್ಲಮ್ಗಳು ಏನಾದ್ರು ಒಂದು ಹೇಳ್ಕೊತಾ ಇರ್ಬೋದು. ಯಾಕಂದರೆ ನಮ್ಗೆ ಎಷ್ಟು ಸಂಸ್ಥೆಕರವರು ಎಲ್ಲದರಲ್ಲೂ ಚೆನ್ನಾಗಿ ಅನುಕೂಲ ಮಾಡಿಕೊಟ್ಟಿದ್ದಾರೆ. ರೋಡ್ ಆಗಿರ್ಬೋದು, ಬೀದಿ ದೀಪಗಳು, ಲೈಟ್ ಕಂಬಗಳಾಗಿರ್ಬೋದು, ಎಲ್ಲ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ. ಬಟ್ ಇಲ್ಲಿನ ಸಮಸ್ಯೆಗಳು ಏನಂದರೆ ನೀರಿನ ಪ್ರಾಬ್ಲಮ್. ಈ ವಾರ್ಡಲ್ಲಿ ಏನಾಗುತ್ತೆ ಅಂದರೆ ಈ ವಾರ್ಡಿನ ಈ ನೀರನ್ನು ಇವ್ರು ಬಿಟ್ಟಿರ್ತಾರಲ್ಲ, ಯಾರೋ ಒಂದು ಈ ನೀರು ಬಿಡೋ ವ್ಯಕ್ತಿಗೆ ಹೇಳಿರ್ತಾರೆ. ಆ ವ್ಯಕ್ತಿ ಪ್ರತಿದಿನವೂ ಬಿಡೋಕ್ಕಾಗೋದಿಲ್ಲ. ಅಲ್ಲೆಲ್ಲೋ ಇದ್ದೀನಿ ಇಲ್ಲೆಲ್ಲೋ ಇದ್ದೀನಿ ಅಂತ ಇದು ಮಾಡ್ತಾನೆ ಇರ್ತಾರೆ. ಅದರಿಂದ ನಮ್ಮ ಇಲ್ಲಿ ವಾರ್ಡಲ್ಲಿ ಒಂದು ಕಾರ್ಪೊರೇಷನ್ ಎಲೆಕ್ಷನ್ ಅಧ್ಯಕ್ಷ ಯಾರನ್ನಿದ್ದರೆ ಪ್ರತಿದಿನ ಹೋಗ್ಬಿಟ್ಟು ಅವ್ರ ಹತ್ರ ಜನಗಳ ಸಮಸ್ಯೆ ಆಗಿರ್ಬೋದು, ಏನೋ ಒಂದು ಪ್ರಾಬ್ಲಮ್ ಹೇಳ್ಕೊತಾ ಇರ್ಬೋದು. ಯಾಕೆ ಪ್ರತಿದಿನವೂ MLA ಹತ್ರ ಹೋಗೋಕ್ಕಾಗೋದಿಲ್ಲ. ಯಾಕಂದರೆ ನಮ್ಗೆ MLA ಎಲ್ಲನೂ ಸಹಕರಿಸಿದ್ದಾರೆ, ಎಲ್ಲ ರೀತಿ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅದರಿಂದ ನಮಗೆ ನೀರಿನ ಸಮಸ್ಯೆ ಒಂದು ಪ್ರಾಬ್ಲಮ್ ಇರೋದ್ರಿಂದ ನಮ್ಮ MLA ಸಾಹೇಬರಾಗಲಿ ನಮ್ಮ ವಾರ್ಡಿನ ಅಧ್ಯಕ್ಷರಾಗಲಿ ಸ್ವಲ್ಪ ಎಚ್ಚರಿಕಬೇಕು. ಕೇಳಿದ್ರಲ್ಲ, ಇದು ಉಲ್ಲಾಳ್ ವಾರ್ಡ್ನ ಜನರ ಸಮಸ್ಯೆ ಆಗಿರುವಂಥದ್ದು. ಇಲ್ಲಿ ಮುಖ್ಯವಾಗಿ ಸಮಸ್ಯೆ ಅಂತ ಹೇಳಿದ್ರೆ ನೀರಿನ ಸಮಸ್ಯೆ ಇರುವಂಥದ್ದು. ಬೇಸಿಗೆಗಾಲದಲ್ಲಿ ನೀರಿನ ಅಭಾವ ಇರುತ್ತೆ, ಒಪ್ಕೊಳ್ತೀವಿ. ಆದರೆ ಇಲ್ಲಿ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಒಂದು ಕಡೆ ಎಲ್ಲೋ ಒಂದು ಕಡೆ ನೀರನ್ನ ಬಿಡೋದಕ್ಕೂ ಕೂಡ ತಾರತಮ್ಯ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ರಸ್ತೆಗಳು ಕೂಡ ಇನ್ನೂ ಕೂಡ ಟಾರ್ ಆಗಬೇಕು. ಕೆಲವೊಂದು ಕಡೆ ಗುಂಡಿಗಳು ಬೆಜ್ಜಿದೆ, ಅವಕ್ಕೂ ಕೂಡ ಸರಿಯಾಗಿ ಟಾರ್ ಆಗ್ತಾ ಇಲ್ಲ. ಇದಕ್ಕೆಲ್ಲ ಸಮಸ್ಯೆಗೆ ಪರಿಹಾರ ಅಂತ ಹೇಳಿದ್ರೆ ಒಂದು ಇಲ್ಲಿ ಚುನಾವಣೆ ಆಗಬೇಕು. GBA ಚುನಾವಣೆ ಆದರೆ ನಾವು ಸ್ಥಳೀಯ ಜನಪ್ರತಿನಿಧಿಗಳ ಹತ್ರ ಹೋಗಿ ತಮ್ಮ ಸಮಸ್ಯೆಗಳನ್ನ ಹೇಳ್ಕೊಬೋದು. ಎಲ್ಲದಕ್ಕೂ ಕೂಡ ಶಾಸಕರ ಬಳಿ ಹೋಗೋಕ್ಕಾಗಲ್ಲ ಅಂತ ಹೇಳಿ ಇಲ್ಲಿನ ಜನ ಹೇಳ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ರುದ್ರಶತೆ ಶ್ರೀನಿವಾಸ್ ಚಂದ್ರ, ಪಬ್ಲಿಕ್ ನೆಕ್ಸ್ಟ್, ಬೆಂಗಳೂರು.